ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನ ಜಾಮರ್ನಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಎಂಥ ವಿಪರ್ಯಾಸ ನೋಡಿ. ಜೈಲಿನ ಒಳಗಿರುವಂತಹ ಕೈದಿಗಳು ಬಹಳ ಆರಾಮಾಗಿ ಮೊಬೈಲ್ ಬಳಕೆ ಮಾಡ್ತಿದ್ದಾರೆ, ಇಂಟರ್ನೆಟ್ ಬಳಕೆ ಮಾಡ್ತಿದ್ದಾರೆ. ಆದ್ರೆ ಜೈಲಿನ ಹೊರಭಾಗದಲ್ಲಿ ಯಾರು ನಿವಾಸಿಗಳಿದ್ದಾರೋ, ಯಾವ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೋ ಅಕ್ಕಪಕ್ಕದ ಏರಿಯಾಗಳಲ್ಲಿ ಅಲ್ಲಿ ಫೋನ್ ನೆಟ್ವರ್ಕ್ ಇಲ್ಲ. ಸುಮಾರು 10,000 ಜನರಿಗೆ ನೆಟ್ವರ್ಕ್ನ ಸಮಸ್ಯೆ ಆಗ್ತಾ ಇದೆ. ಇದು ಮೊದಲೇನಲ್ಲ, ಹಲವು ಬಾರಿ ಈ ಸಮಸ್ಯೆಯ ಬಗ್ಗೆ ಆ ಜನ ಧ್ವನಿ ಎತ್ತಿದ್ದಾರೆ. ಆಂಬ್ಯುಲೆನ್ಸ್, ಫುಡ್ ಡೆಲಿವರಿ, ಶಾಲಾ ಬಸ್, GPS ಸೇವೆ ಯಾವುದೂ ಲಭ್ಯ ಆಗಲ್ಲ ಈ ಏರಿಯಾದಲ್ಲಿ. ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು ಓದೋಕ್ ಸಾಧ್ಯ ಆಗ್ತಾ ಇಲ್ಲ. ತುರ್ತು ಸಂದರ್ಭದಲ್ಲಿ ಕರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೈಲಿನಲ್ಲಿ ಕೈದಿಗಳು ಹೇಗೆ ಫೋನ್ ಬಳಸ್ತಿದ್ದಾರೆ ಅಂತ ಹೇಳಿ ಸ್ಥಳೀಯರು ಕಿಡಿಕಾರಿದ್ದಾರೆ. ಹಲವು ಬಾರಿ ನಾವು ಅರ್ಜಿ ಸಲ್ಲಿಸಿದೀವಿ, ನಾವು ಮನವಿ ಮಾಡಿದೀವಿ, ಆದ್ರೂ ಪ್ರಯೋಜನವಾಗಿಲ್ಲ ಅಂತ ಹೇಳಿ ಪರಪ್ಪನ ಅಗ್ರಹಾರ ಜೈಲಿನ ಅಕ್ಕಪಕ್ಕದಲ್ಲಿ ವಾಸಿಸುವಂತಹ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಒಂದು ಕೆಲಸ ಕಾರ್ಯಗಳು ಮಾಡೋಕ್ಕಾಗ್ತಿಲ್ಲ ಬಿಲ್ಡಿಂಗ್ ಅಲ್ಲಿ. ಆಲ್ರೆಡಿ ನಾವು ಡಾಟ್ ಹತ್ರ ಮಾತಾಡಿದ್ವಿ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅವರಿಗೆ ಈ ಸಮಸ್ಯೆ ಹೇಳಿದ್ದೀವಿ. ಸರ್ವಿಸ್ ಪ್ರೊವೈಡರ್ ಕೂಡ ಎಲ್ಲ ಕಡೆನೂ ಸರ್ವೆ ಮಾಡಿದ್ದಾರೆ. ನಾವೇ ಅದನ್ನು ಕಂಪ್ಲೇಂಟ್ ಮಾಡಿದ್ದೀವಿ ಅವರಿಗೆ. ಜನರ ಪ್ರತಿಭಟನೆಯ ದೃಶ್ಯ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಜೈಲಿನ ಒಳಗೆ ಬೆಂದಾಸ್ ಆಗಿ ಕೈದಿಗಳು ಫೋನ್ ಬಳಕೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಳಗಡೆ ಆರಾಮಾಗಿ ನೆಟ್ವರ್ಕ್ ಸಿಗ್ತಾ ಇದೆ, ಒಳಗಡೆ ಆರಾಮಾಗಿ ಫೋನ್ ಯೂಸ್ ಮಾಡ್ತಿದ್ದಾರೆ ಅಲ್ಲಿರುವಂತಹ ಕೈದಿಗಳು. ರಾಜ್ಯಾತಿಥ್ಯದ ಲೈಫ್ ಅವರದ್ದು. ಆದ್ರೆ ಹೊರಭಾಗದಲ್ಲಿರುವಂತಹ ನಿವಾಸಿಗಳಿಗೆ ಪ್ರತಿನಿತ್ಯ ಸಮಸ್ಯೆ. ನೆಟ್ವರ್ಕ್ ಇಲ್ಲ, ಮಕ್ಕಳಿಗೆ ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಶಾಲಾ ಬಸ್ GPS ಅಲ್ಲಿ ವರ್ಕ್ ಆಗಲ್ಲ, ತುರ್ತು ಫೋನ್ ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಇದನ್ನ ಸರಿಪಡಿಸಿ ಅಂತ ಹೇಳಿ ನಿವಾಸಿಗಳು ಹಲವು ಬಾರಿ ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು, ಪ್ರಯೋಜನ ಆಗಿಲ್ಲ. ಮನವಿ ಮಾಡಿದಾಗ ಅವ್ರು ಕೊಟ್ಟಂತಹ ಕಾರಣ ಏನು? ಇದು ಜೈಲು, ಇಲ್ಲಿ ಯಾರು ಕೂಡ ಅಪ್ಪಿತಪ್ಪಿ ಫೋನ್ ಬಳಕೆ ಮಾಡಬಾರ್ದು, ಹಾಗಾಗಿ ಯಾರಿಗೂ ಹೊರಗಿನ ಸಂಪರ್ಕ ಸಿಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ನಾವು ಜಾಮರ್ ಹಾಕಿದ್ದೀವಿ, ಭದ್ರತೆಯ ಕಾರಣಕ್ಕಾಗಿ ನಾವು ಜಾಮರ್ ಹಾಕಿದ್ದೀವಿ ಅನ್ನುವಂತಹ ಉತ್ತರವನ್ನ ಜೈಲಿನ ಅಧಿಕಾರಿಗಳು ಕೊಡ್ತಾ ಇದ್ರು. ಆದ್ರೆ ಈಗ ಅಸಲಿ ಸತ್ಯ ಗೊತ್ತಾಗಿದೆಯಲ್ಲ, ಇವ್ರ ಯಾವ ಸೀಮೆಯ ಜಾಮರ್ ಹಾಕಿದ್ದಾರೆ? ಹಾಗಾದ್ರೆ ಇವ್ರು ಜಾಮರ್ ಹಾಕಿದ್ರು ಒಳಭಾಗದಲ್ಲಿರುವಂತಹ ಕೈದಿಗಳು ಯಾವ ರೀತಿ ಬಳಸ್ತಿದ್ದಾರೆ ಇಂಟರ್ನೆಟ್ ಅನ್ನ? ಯಾವುದೋ ವೈಫೈ ಕ್ರ್ಯಾಕ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಆ ಪಾಸ್ವರ್ಡ್ ಬಗ್ಗೆ ಆ ಶಂಕಿತ ಉಗ್ರ ಶಕೀಲ್ ಆತನ ಆ ವಿಡಿಯೋದಲ್ಲಿ ಅದು ಆತ ಹೇಳೋದು ಗೊತ್ತಾಗತ್ತೆ. ಪಾಸ್ವರ್ಡ್ ಇದೆ, ಎಲ್ರಿಗೂ ಗೊತ್ತಾಗ್ಬಿಟ್ರೆ ನಾನು ತಗ್ಹಾಕೊಂಡ್ಬಿಡ್ತೀನಿ, ಸಿಕ್ಕಾಕೊಂಡ್ಬಿಡ್ತೀನಿ, ನಾನು ಹಂಗ್ ಕ್ರ್ಯಾಕ್ ಮಾಡಿದ್ದೀನಿ, ಇದನ್ನ ಹೀಗೆ ಕ್ರ್ಯಾಕ್ ಮಾಡಿದ್ದೀನಿ, ಹೀಗೆಲ್ಲ ಆತ ಮಾತನಾಡ್ತಾನೆ. ಯಾವುದೋ ವೈಫೈನ ಕ್ರ್ಯಾಕ್ ಮಾಡಿ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡಿ ಇವರು ಬಳಕೆ ಮಾಡ್ತಿರೋ ರೀತಿ ಕಾಣಿಸ್ತಾ ಇದೆ. ಜೈಲಿನ ಒಳಭಾಗದಲ್ಲಿ ಕೈದಿಗಳು ಇಷ್ಟು ಬಿಂದಾಸ್ ಆಗಿ ಫೋನ್ ಬಳಕೆ ಮಾಡ್ತಾ ಇರೋದು ನೋಡಿ ಅಕ್ಕಪಕ್ಕದ ಏರಿಯಾದ ಜನ ರೊಚ್ಚಿಗೆದ್ದಿದ್ದಾರೆ. ಯಾಕಂದ್ರೆ ಜೈಲಿನ ಅಧಿಕಾರಿಗಳು ಹಾಕಿರುವಂತಹ ಜಾಮರ್ನಿಂದ ಅವ್ರ ಜೀವನ ನರಕ ಆಗ್ಬಿಟ್ಟಿದೆ. ಹಲೋ, ನನ್ನ ಹೆಸರು ರಮಾ ಪ್ರಸಾದ್. ನಾನು ಸೀನಿಯರ್ ಸಿಟಿಸನ್ ಅಪಾರ್ಟ್ಮೆಂಟಲ್ಲಿ SGR ಬ್ಲೂ ವಾಟರ್ಸ್ ಬ್ಲಾಕ್ 10 ಇದ್ದೀನಿ. ಈ ಜಾಮರ್ಸ್ ಹಾಕಿದಾಗ್ಲಿಂದ ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಮಕ್ಕಳ ಜೊತೆ, ರಿಲೇಟಿವ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ, OTPಗಳು ಬರಲ್ಲ ಸಾಮಾನು ಆರ್ಡರ್ ಮಾಡಿದ್ರೆ, ಮೆಡಿಕಲ್ ಎಮರ್ಜೆನ್ಸಿನಲ್ಲಿ ನಮ್ಮ ಮೆಡಿಕಲ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇದೆಲ್ಲ, ತುಂಬ ತೊಂದರೆ ಆಗ್ತಾ ಇದೆ. ಸೊ ಐ ವುಡ್ ರಿಕ್ವೆಸ್ಟ್ ದಟ್ ಹೇಗಾದರೂ ಐದರ್ ನೀವು ನಿಮ್ಮ ಜೈಲಿನೇ ಬೇರೆ ಎಲ್ಲಾದರೂ ಹಾಕ್ಕೊಡಿ, ನಾನ್ ರೆಸಿಡೆನ್ಷಿಯಲ್ ಏರಿಯಾಲಿ, ಆ ಜಾಮರನ್ನು ತೆಗೆದುಹಾಕಿ ಆರ್ ಡೂ ಸಮ್. ಸ್ಥಳೀಯರು ರಮಾ ಪ್ರಸಾದ್ ಅವ್ರು ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರಿ. ಏನ್ ಆರ್ಡರ್ ಮಾಡಿದ್ರು OTP ಬರಲ್ಲ, ಅರ್ಜೆಂಟ್ ಆಗಿ ಫೋನ್ ಮಾಡಬೇಕು ಅಂದ್ರೆ ಫೋನ್ ಹೋಗಲ್ಲ, ನಮಗೆ ಪ್ರತಿನಿತ್ಯ ಸಮಸ್ಯೆ. ಇದು ಕಳೆದ ಹಲವು ಸಮಯದಿಂದ ಇದಾಗ್ತಾ ಇದೆ. ನಾವು ಹಲವು ಬಾರಿ ಅರ್ಜಿಯನ್ನ ಕೊಟ್ಟಿದ್ದೀವಿ, ಆದ್ರೂ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಜೈಲಿರೋದು ಆ ಕಡೆಗೆ, ಜೈಲಿನ ಅಕ್ಕಪಕ್ಕದಲ್ಲಿರುವಂತಹ ನಾವು ಏನ್ ತಪ್ಪು ಮಾಡಿದೀವಿ, ನಮಗ್ ಯಾಕೆ ಈ ರೀತಿ ಶಿಕ್ಷೆ ಕೊಡ್ಲಾಗ್ತಾ ಇದೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಸ್ಥಳೀಯರು. ಆದ್ರೆ ಜೈಲಾಧಿಕಾರಿಗಳು ಜಾಮರ್ ವಿಚಾರದಲ್ಲಿ ನಡ್ಕೊಳ್ತಾ ಇರುವಂತಹ ರೀತಿ ನಿಜಕ್ಕೂ ವಿಪರ್ಯಾಸ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರು ಜಾಮರ್ ಹಾಕಿದ್ರು ಕೂಡ ಜೈಲಿನ ಒಳಭಾಗದಲ್ಲಿ ಕೈದಿಗಳು ಬಿಂದಾಸ್ ಆಗಿ ಮೊಬೈಲ್ ಬಳಕೆ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.